ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಿನ್ನೆ ಅಷ್ಟೇ ಅನಂತ ಪದ್ಮನಾಭ ದೇವ್ರ ದರ್ಶನ ಮಾಡಿ ಮುಗಿಸಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಮನ್ಸ್ಗಂತೂ ತುಂಬಾನೇ ಖುಷಿ ಆಯಿತು ಭಗವಂತನ ನೋಡಿ. ಖಂಡಿತ ತುಂಬಾನೇ ರಶ್ ಇತ್ತು. ಅಂಥದ್ರಲ್ಲಿ ನಾವು 2 ಗಂಟೆ ರಾತ್ರಿಯಲ್ಲಿ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಅಂತ 3 ಗಂಟೆ ಆಲ್ಮೋಸ್ಟ್ ಟೆಂಪಲ್ಗೆ ಹೋದಾಗ 3 ಗಂಟೆ ರಾತ್ರಿಲಿ ಹೋದ್ರೂ ತುಂಬಾನೇ ಜನ ಇದ್ರು. ನಮ್ಮ ಥರನೇ ಅವ್ರು ಯೋಚನೆ ಮಾಡಿರ್ತಾರೆ, 3 ಗಂಟೆ ರಾತ್ರಿಗೆಲ್ಲ ಬಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ, ನಾವು 3 ಗಂಟೆಗೆ ಬಂದು ದರ್ಶನ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನಾವು ಕೂಡ ಹಾಗೆ ಅಂದ್ಕೊಂಡು ಹೋದ್ವಿ. ಹಾಗಿದ್ರೂ ತುಂಬ ರಶ್ ಇತ್ತು. ರಶಲ್ಲಿ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡಿದ್ದು ನಿಜವಾಗ್ಲೂ ಕಣ್ ತುಂಬ್ಕೋತು ಅಂತ ಅನಿಸ್ಬೋದು. ಅಷ್ಟು ಚೆನ್ನಾಗಿತ್ತು, ಮನಸ್ಸಿಗೆ ತೃಪ್ತಿ ಅಂತ ಅನಿಸ್ತು. ಇನ್ನು ಪ್ರಸಾದ ಎಲ್ಲ ತೊಗೊಂಡು ನಾವು ಔಟ್ಸೈಡ್ ಬರೋ ಅಷ್ಟೊತ್ತೊಳಗೆ 4:30 ಆಯಿತು. 3 o'clock ನಿಂತಿದ್ದಕ್ಕೆ 4:30 ಆಯಿತು. ಅಂದರೆ ಪ್ರಸಾದ ಎಲ್ಲ ಖಾಲಿ ಆಗಿತ್ತು, ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇವತ್ತು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನನ್ನ ಡ್ರೆಸ್ ಹೇಗಿದೆ ಅಂತ ತೋರಿಸ್ತೀನಿ. ಫುಲ್ಲು ತುಂಬಾ ಚೆನ್ನಾಗಿದೆ ಡ್ರೆಸ್. ಅದು ನನಗೆ ತುಂಬ ಇಷ್ಟ ಆಯಿತು. ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಇವತ್ತು ನಾವು ಹೊರಟಿದ್ದೀವಿ ಜಟಾಯು ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿಂದ ಜಸ್ಟ್ ಅಂದರೆ ಅನಂತ ಪದ್ಮನಾಭ ದೇವಸ್ಥಾನದಿಂದ ಜಸ್ಟ್ 1 hour 1.5 hour ಒಳಗಡೆನೇ ಇದೆಯಂತೆ. ಸೊ ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಇವತ್ತು ಜಟಾಯು ಹೋಗಿದ್ದೀನಿ. ನನ್ನ ಜೊತೆಗೆ ನೀವು ಕೂಡ ಜಟಾಯುನ ನೋಡಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಯಾರೆಲ್ಲ ಜಟಾಯುನ ನೋಡಿಲ್ಲ ಅಂಥವ್ರಿಗೂ ನೋಡಲಿ ನನ್ನ ವಿಡಿಯೋ ಮುಖಾಂತರ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ತಿಳ್ಕೊತೀನಿ. ನನ್ನ ಜೊತೆಗೆ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜಟಾಯು ಮುಗಿಸ್ಕೊಂಡು ಒಂದು ಬೀಚ್ ಇದೆ, ಬೀಚ್ ಕೂಡ ತುಂಬ ಚೆನ್ನಾಗಿದೆ ಅಂತೆ. ಬೀಚ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಇಲ್ಲಾಂದರೆ ಝೂಗೆ ಹೋಗೋಣ ಅಂದ್ಕೊಂಡಿದ್ದೀವಿ. 2ರಲ್ಲಿ ಒಂದು ಹೋಗೋಣ ಅಂತ ಇದ್ದೀನಿ. ಇವತ್ತು ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ಇದೆ. ಆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಈಗ ನೋಡಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಿಮಗೂ ಕೂಡ ಯಾರಿಗಾದರೂ ಯೂಸ್ ಆಗ್ಬೋದು, ಇಷ್ಟ ಆಗ್ಬೋದು ಅಂತ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಓಕೆ, ಹಾಗಿದ್ರೆ ನೋಡೋಣ ಹೇಗಿರುತ್ತೆ ಇವತ್ತು ಜಟಾಯು ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ನೋಡಬೇಕು ಅಂತ. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಎಷ್ಟೋ ಜನ ಹೋಗಿರೋದನ್ನ ನೋಡಿದ್ದೆ, ಬಟ್ ನಾನು ಕೂಡ ಹೋಗಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇವತ್ತು ಹೊರಟಿದ್ದೀವಿ. ಬನ್ನಿ ಹಾಗಿದ್ರೆ ಹೋಗೋಣ, ಹೇಗಿರುತ್ತೆ ಏನು ಅಂತ ನೋಡೋಣ. ನೀವು ಕೂಡ ನನ್ನ ಜೊತೆಗೆ ಎಂಜಾಯ್ ಮಾಡ್ತಾ ವಿಡಿಯೋನ ಲೈಕ್ ಮಾಡಿ. ಓಕೆ ಬನ್ನಿ. ಸದ್ಯಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವಿದ್ದಂಥ ರೂಮಲ್ಲೇ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇತ್ತು. ಹಾಗಾಗಿ ಅಲ್ಲಿಗೆ ಬಂದಿದ್ವಿ. ತುಂಬಾ ವೆರೈಟಿ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಅನಿಸ್ತಿತ್ತು. ನೋಡ್ತಿರ್ಬೋದು ಎಷ್ಟು ಥರ ವೆರೈಟಿ, ಅನ್ಲಿಮಿಟೆಡ್ ಕೂಡ ಇತ್ತು. ಹಾಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಟೈಮು ಎಷ್ಟೇ ತಿಂಡಿ ಇದ್ದರೂ ಲೈಟಾಗಿ ತಿನ್ನೋದು ಅಷ್ಟೇ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀವಿ. ಹಾಗಾಗಿ ಇಡ್ಲಿ ವಡೆ ಸಾಂಬಾರನ್ನ ತಿನ್ನೋಣ ಅಂತ ಹೇಳಿ ಇಡ್ಲಿ ವಡೆ ಸಾಂಬಾರನ್ನ ತೊಗೊಂಡ್ವಿ. ಟೇಸ್ಟ್ ಏನು ನನಗೆ ಅಷ್ಟು ಲೈಕ್ ಅನ್ನಿಸ್ಲಿಲ್ಲ. ಹೋಟೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಹೋಟೆಲು. ಬಟ್ ಬ್ರೇಕ್ಫಾಸ್ಟು ಎಲ್ಲ ಥರ ಐಟಮ್ಸ್ ಇತ್ತು. ಜಸ್ಟ್ ನಾವು ಇಡ್ಲಿ ಸಾಂಬಾರು ತಿಂದಿದ್ದು. ನನಗೇನು ಅಷ್ಟೊಂದು ಇಡ್ಲಿ ಸಾಂಬಾರು ಲೈಕ್ ಆಗಲಿಲ್ಲ ಇಲ್ಲಿ. ನೆಕ್ಸ್ಟು ಇನ್ನೇನು ಜಟಾಯಿಗೆ ಹೋಗೋಣ. ಅಲ್ಲೇ ಬರ್ತಾ ಲಂಚ್ನ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ಹೋಟೆಲಂತೂ ನಾವು ಹೇಳಿದ್ದು ಆಸ್ಟ್ರೇಲಿಯಾಯಿಂದ ನಾವು ಕೆಲಸ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಆ ಮ್ಯಾನೇಜರ್ ಹತ್ರ ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ದರು. ಹೀಗೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ನೀವಿರೋಂಥ ರೂಮಲ್ಲಿ ಲಂಡನಿಂದ ಒಬ್ಬರು ಬರ್ತಾರೆ, ಯಾವಾಗ ಬಂದರೂ ಅವ್ರು ಅದೇ ರೂಮ್ನ ಚೂಸ್ ಮಾಡ್ಕೋತಾರೆ. ಅವ್ರಿಗೂ ಕೂಡ ಈ ಹೋಟೆಲ್ಲು ಮತ್ತು ಈ ರೂಮ್ ಅಂದರೆ ತುಂಬ ಫೇವ್ರೇಟ್ ಆಗಿತ್ತು. ನೀವು ನೆಕ್ಸ್ಟ್ ಟೈಮ್ ಏನಾದರೂ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಬರ್ತಾರೆ ಅಂತ ಅಂದರೆ ಈ ರೂಮ್ನ ರೆಕಮೆಂಡ್ ಮಾಡಿ ಅಂತ ಹೇಳಿದ್ರು. ನೀವು ಯಾರಾದರೂ ಬರ್ತೀರಾ ಅಂತ ಅಂದರೆ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೂಮ್ ಅಂತೂ. ನೀವೇನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀವಿ. ನಾವೀಗ ಹೊರಟಿದ್ದೀವಿ ಜಟಾಯುನ ನೋಡೋದಕ್ಕೆ. ಆನ್ ದ ವೇ ಇದ್ದೀವಿ. ಬಿಸಿಲಂತೂ ಸಿಕ್ಕಾಬಟ್ಟೆ ಇತ್ತು. ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ನನಗೆ ಫುಲ್ಲು ಕ್ಯೂರಿಯಾಸಿಟಿ. ಏಕೆಂದರೆ ಇನ್ಸ್ಟಾಗ್ರಾಮಲ್ಲೇ ತುಂಬ ಜನದ ರೀಲ್ಸ್ನ ನೋಡಿದ್ದೆ ಈ ಜಾಗಕ್ಕೆ ಹೋಗಬೇಕು ಅಂತ. ಆವಾಗ ನನಗೆ ಅನಿಸಿದ್ದು. ಹಾಗಾಗಿ ಇವತ್ತು ಬಂದಿದ್ದೀವಿ ಆ ಜಾಗಕ್ಕೆ.
ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಎಷ್ಟೋ ಕಿಲೋಮೀಟರ್ ದೂರ ಇದೆ, ಬಟ್ ಆವಾಗಲೇ ಟ್ರಾಫಿಕ್ ಫುಲ್ ಜಾಮ್. ನಾವೆಲ್ಲಿ ಬರ್ತೀವೋ ಅಲ್ಲೆಲ್ಲ ಇದೇ ಥರ ಟ್ರಾಫಿಕ್ ಫುಲ್ ಜಾಮ್ ಆಗೇ ಇರುತ್ತೆ. ನನ್ನ ಮಗಳು ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ಇದ್ಲು, ಹೇಗಿರುತ್ತೆ ಮಮ್ಮಿ ಅಂತ ಅಂದ್ಬಿಟ್ಟು. ವಿಡಿಯೋ ನೋಡಿದ್ಲು, ಅವಳಿಗೆ ತೋರಿಸಿದ್ದೆ ಈ ಜಾಗಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹಾಗಾಗಿ ಅವಳಿಗೆ ತುಂಬ ಲೈಕ್ ಆಯ್ತಿತ್ತು. ಇನ್ನು ಕಾರಲ್ಲಿ ಹೋಗ್ತಾ ಇದ್ದಂಗೆ ಅದು ಬೆಟ್ಟದ ಮೇಲೆ ಜಾಗ ಕಾಣಿಸ್ತಾ ಇತ್ತು. ಬನ್ನಿ ಹಾಗಿದ್ರೆ ಹೇಗಿರುತ್ತೆ ಏನು ಅಂತ ಬೆಟ್ಟದ ಮೇಲೆ ಹೋಗಿ ನೋಡ್ಕೊಂಡು ಬರೋಣ. ನಾವು ಕಾರ್ನ ಅಲ್ಲೇ ಪಾರ್ಕಿಂಗ್ ಮಾಡಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಕಾರು ಅಲ್ಲಿ ತನಕ ತೊಗೊಂಡೋಗೋಕ್ಕಾಗೋದಿಲ್ಲ, ಯಾಕೆ ಅಂದರೆ ಕ್ರೌಡ್ ಸಿಕ್ಕಾಬಟ್ಟೆ ಇತ್ತು. ನಾವು ಹೋಗಿದ್ದ ದಿನ ಅಂತೂ ಒಂದು 1.5 ಕಿಲೋಮೀಟರ್ ಅಷ್ಟು ದೂರನೇ ಕಾರ್ನ ಪಾರ್ಕಿಂಗ್ ಮಾಡಿ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಅಲ್ಲೆಲ್ಲೂ ಜಾಗ ಇರಲಿಲ್ಲ, ಹಾಗಾಗಿ ಕೆಳಗಡೆನೇ ಪಾರ್ಕ್ ಮಾಡಿ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ನೋಡ್ತಿರ್ಬೋದು, ಸಿಕ್ಕಾಬಟ್ಟೆ ಜನ, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಹಾಗೆ ನಾನು ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ಕೇಬಲ್ ಕಾರಿಂದ ಮೇಲ್ಗಡೆ ಬೆಟ್ಟಕ್ಕೆ ಹೋಗೋದು, ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಇಷ್ಟೊಂದು ಕ್ರೌಡ್ ಇದ್ದಾಗ ಕೇಬಲ್ ಕಾರು ಅವೈಲೇಬಲ್ ಇಲ್ಲ ಅಂತ. ಮೇಲೆ ನೋಡ್ತಿರ್ಬೋದು, ಅಂದರೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾಗುತ್ತೆ. ಒಂದು 800 ಅಥವಾ 900 ಇರ್ಬೋದು ಅನ್ಕೋತೀನಿ ಸ್ಟೆಪ್ಸು. ಫೀಸ್ ಒಬ್ರಿಗೆ ಬಂದು 800 ರುಪೀಸು ಅಡಲ್ಟ್ಗೆ. ನಾವು ಇಬ್ಬರು ಇದ್ದಿದ್ದರಿಂದ ಇಬ್ರಿಗೂ 800 ಕೊಟ್ಟು ತೊಗೊಂಡ್ವಿ. ಮಕ್ಳುಗಳಿಗೆ ಏನು ಚಾರ್ಜಸ್ ಇಲ್ಲ. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂದರೂ 800 ರುಪೀಸ್ ಕೊಡಬೇಕಾಗುತ್ತೆ. ಬಟ್ ಕೇಬಲ್ ಕಾರು ತುಂಬ ಜನ ಇದ್ದಿದ್ದರಿಂದ ಇಲ್ಲಿ ಅವೈಲೇಬಲ್ ಇರಲಿಲ್ಲ. ನಾವು ಮೆಟ್ಲು ಹತ್ಕೊಂಡು ಈ ಬಿಸಿಲಲ್ಲಿ ಬರೋ ವರ್ಷದಲ್ಲಿ ಫುಲ್ ಎನರ್ಜಿ ಹೋಗಿ ಸುಸ್ತಾಗ್ಬಿಟ್ಟಿದ್ವಿ. ಬಟ್ ಮೇಲ್ಗಡೆ ಏನೋ ಜ್ಯೂಸ್ ಅಥವಾ ಸ್ನ್ಯಾಕ್ಸ್ ಥರ ಒಂದಷ್ಟು ಐಟಮ್ಸ್ನ ಮಾಡ್ತಾಯಿದ್ರು. ಬಿಸಿಲಲ್ಲಿ ನಮಗೇನು ತಿನ್ನಬೇಕು ಅನಿಸ್ಲಿಲ್ಲ. ಒಂದು ನಿಂಬೆ ಹಣ್ಣಿಂದು ಶರ್ಬತ್ ಮಾಡ್ತಿದ್ರು, ಅದು ಒಂದು ಗ್ಲಾಸ್ ಕುಡ್ದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲಿಂದ ಬಂದ್ವಿ. ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು, ಇದಿಷ್ಟೇ ಜಾಗ, ಇಲ್ಲಿ ಇನ್ನೇನು ಇರೋದಿಲ್ಲ. ಒಂದು ರಾಮನ ದೇವಸ್ಥಾನ ಇದೆ, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಅದು ಕ್ಲೋಸ್ ಆಗಿಬಿಟ್ಟಿತ್ತು, ಬಟ್ ನನಗೆ ಕಿಟಕಿಯಿಂದ ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಒಂದಷ್ಟು ಫೋಟೋ ವೀಡಿಯೋಸ್ನೆಲ್ಲ ತೊಗೊಂಡ್ವಿ. ಸುತ್ತಮುತ್ತ ಅಂತೂ ಎಲ್ಲರ ಕೈಯಲ್ಲೂ ಮೊಬೈಲ್ ವಿಡಿಯೋ ತೆಗಿತಿರೋದು, ಫೋಟೋಸ್ ತೆಗಿತಿರೋದು. ಹಾಗೆ ನಾವು ಒಂದಷ್ಟು ಫೋಟೋ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಬಂದ್ವಿ. ಜಾಗ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಟ್ ಬಿಸಿಲು ಹಾಗೆ ಕ್ರೌಡು. ಕೇಬಲ್ ಕಾರ್ ಇಲ್ಲ ಅಂದರೆ ಬರೋದಕ್ಕೆ ತುಂಬ ಕಷ್ಟ ಮಕ್ಳು ಇಟ್ಕೊಂಡು, ಯಾಕೆ ಅಂದರೆ ಒಂದು 800-900 ಸ್ಟೆಪ್ಸ್ನ ಹತ್ಕೊಂಡು ಬೆಟ್ಟದ ಮೇಲೆ ಬರಬೇಕಾಗುತ್ತೆ. ನೀವು ಬರಬೇಕು ಅಂದಾಗ ಟೈಮ್ ನೋಡಿಕೊಂಡು ಕರೆಕ್ಟ್ ಟೈಮಲ್ಲಿ ವಿಸಿಟ್ ಮಾಡಿ. ಯಾಕೆ ಅಂದರೆ ಚಿಕ್ಕ ಮಕ್ಳುಗಳಿದ್ದಾಗ ಕರ್ಕೊಂಡು ಬಂದ್ಬಿಟ್ಟು ಇಷ್ಟು ದೂರ ಬಂದಮೇಲೆ ನೋಡದೆ ಹೋಗೋದಕ್ಕಂತೂ ಆಗೋದಿಲ್ಲ. ನೀವು ಕ್ರೌಡ್ ಇದ್ದ ಟೈಮಲ್ಲಿ ಕಾರ್ ಅವೈಲೇಬಲ್ ಇರಲ್ಲ ಅಂತ ಅನಿಸುತ್ತಲ್ವ ಕೇಬಲ್ ಕಾರು, ಆವಾಗ ಮೆಟ್ಲು ಹತ್ಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಜಾಗಕ್ಕೆ ಬರ್ಬೋದು. ಇನ್ನು ಜಾಗ ಎಲ್ಲ ಸುತ್ತಾಡಿದ್ದಾಯಿತು, ಒಂದು ಸ್ವಲ್ಪ ಹೊತ್ತು ರೆಸ್ಟು ಕೂಡ ಮಾಡಾಯಿತು. ಇನ್ನೇನು ಕೆಳಗಡೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲಿ ರಾಮನ ದೇವಸ್ಥಾನ ಅಂತ ಹೇಳಿದ್ನೆ ಅಲ್ವಾ, ಅದನ್ನು ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಓಪನ್ ಇರಲಿಲ್ಲ, ಅದೊಂದು ಬೇಜಾರಾಯಿತು ಅಷ್ಟೇ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದು ಸಂಜೆ ಆಗಿತ್ತು. ಅನಂತ ಪದ್ಮನಾಭ ದೇವಸ್ಥಾನದ ಹತ್ರ ಸ್ವಲ್ಪ ಟೈಮ್ ಕಳೆಯೋಣ ಅಂತ ಬಂದಿದ್ವಿ. ಥ್ಯಾಂಕ್ ಯು.